ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸೂಪರ್ ಅಂದರೆ ಸೂಪರ್ ಆದ ಒಂದು ರೆಸಿಪಿ ಶೇರ್ ಮಾಡ್ತೀನಿ. ಖಂಡಿತವಾಗಲೂ ನಿಮ್ಮ ವೀಕೆಂಡ್ ಡೇಸಲ್ಲಿ ಇದನ್ನು ನೀವು ಟ್ರೈ ಮಾಡಿ. ಫಸ್ಟಿಗೆ ತುಪ್ಪವನ್ನು ತೊಗೊಂಡು ಇದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡ್ತಾಯಿದ್ದೀನಿ. ರೈಸ್ ಹಾಗೂ ಒಂದು ಚಿಕನ್ ಗ್ರೇವಿ ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಎರಡು ಕಾಂಬಿನೇಷನ್ ಕೂಡ ತುಂಬ ಬೆಸ್ಟ್ ಇದೆ. ಹಾಗಾಗಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಹೇಳಲೇಬೇಕು ಯಾವ ರೀತಿ ಆಗಿತ್ತಂತ ಹೇಳಿ. ಈಗ ಎರಡನ್ನೂ ಕೂಡ ಫಸ್ಟಿಗೆ ತುಪ್ಪದಲ್ಲಿ ಒಳ್ಳೆ ರೀತಿ ಫ್ರೈ ಮಾಡಿ ತೆಗೆಯೋಣ, ಸಪ್ರೇಟಾಗಿ ಇಟ್ಕೊಳ್ಳೋಣ. ಆಮೇಲೆ ಇದೇ ತುಪ್ಪದಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಒಂದು ದೊಡ್ಡ ಸೈಜ್ 5 ನೀರುಳ್ಳಿಯನ್ನು ಫ್ರೈ ಮಾಡೋಣ. ನೀರುಳ್ಳಿ ಚೆನ್ನಾಗಿ ಕೆಂಪಾಗಿ ಫ್ರೈ ಆದಮೇಲೆ ಅದರಲ್ಲಿ ಸ್ವಲ್ಪ ಭಾಗದಷ್ಟು ತೆಗಿತಾ ಇದ್ದೀನಿ ಮೇಲ್ಗಡೆಯಿಂದ ಹಾಕಲಿಕ್ಕೆ. ಆಮೇಲೆ ನಾನಿಲ್ಲಿ 6 ಕಪ್ಪಷ್ಟು ರೈಸ್ಗೆ 12 ಕಪ್ಪು ನೀರಷ್ಟು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಹಾಗೂ ನೆಕ್ಸ್ಟ್ ಗರಂ ಮಸಾಲ, ಇಡೀ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ. ಆಮೇಲೆ 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಎಷ್ಟು ಹಾಕಿ ಇದನ್ನು ಇವಾಗ ಮುಚ್ಚಿಡೋಣ. ಹಾಗೆ ಇದು ಒಳ್ಳೆ ರೀತಿ ಕುದಿ ಬರಲಿ. ಆಮೇಲೆ ನಾವು ರೈಸನ್ನು ಹಾಕಿದರೆ ಆಯಿತು. ಇವಾಗ ನೋಡ್ಬೋದು ನೀವು, ಚೆನ್ನಾಗಿದ್ದು ಕುದೀತಾ ಉಂಟು. ಕುದಿಯುವಾಗ ಇದಕ್ಕೆ ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. 6 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಇದನ್ನು ಇವಾಗ ಸೇರಿಸೋಣ. ಒಳ್ಳೆ ರೀತಿ ಮೆಲ್ಲನೆ ಮಿಕ್ಸ್ ಮಾಡೋಣ ಇವಾಗ. ಹಾಗೂ ಇದನ್ನು ಮುಚ್ಚಿಡೋಣ. ಇವಾಗ ಇಲ್ಲಿ ಚೆನ್ನಾಗಿ ಕುದೀತಾ ಉಂಟು. ಈ ಟೈಮಲ್ಲಿ ನಾನು ಇದಕ್ಕೆ 1 ಕಪ್ಪಷ್ಟು ತೆಂಗಿನ ಹಾಲು ಹಾಕ್ತಾ ಇದ್ದೀನಿ. ಇದರಿಂದ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಗ್ಯಾಸನ್ನು ಇವಾಗ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟುಬಿಡೋಣ, ಆದಷ್ಟು ಲೋ. ಓಕೆ, ಇಲ್ಲಿ ಇವಾಗ ನೋಡ್ಬೋದು ನೀವು, ರೈಸ್ ನೋಡಿ ನೀರು ಇದಾಗ್ತಾ ಬಂತು. ಇನ್ನು ಸ್ವಲ್ಪ ಬೇಯಬೇಕು ಅಷ್ಟೇ. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಚೂರು ಕೂಡ ಅಂಟಲಿಲ್ಲ, ಏನು ಕೂಡ ಆಗಲಿಲ್ಲ. ಇವಾಗ ಇದು ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇನ್ನೂ ಕೂಡ ಸ್ವಲ್ಪ ಹೊತ್ತಿದ್ದು ಬೇಯಿಸ್ಲಿಕ್ಕೆ ಉಂಟು. ಇದರಲ್ಲಿ ದಮ್ ಬಂದು ಇನ್ನೂ ಕೂಡ ರೈಸ್ ಸ್ವಲ್ಪ ಬೇಯಬೇಕಿದು. ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಗೂ ಫ್ರೈ ಮಾಡಿದ ಆನಿಯನನ್ನು ಹಾಕಿ ಮೆಲ್ಲನೆ ಸೈಡಿಂದ ಇದನ್ನು ಮಿಕ್ಸ್ ಮಾಡ್ತೀನಿ. ಉಪ್ಪೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ಈ ಟೈಮಲ್ಲಿ ಕೂಡ ನೀವು ನೋಡ್ಬೋದು. ಒಮ್ಮೆಲೆ ಸರಿ ಇಲ್ಲದಿದ್ದರೆ ಈ ಟೈಮಲ್ಲಿ ಹಾಕ್ಬೋದು. ಯಾಕೆಂದರೆ ಆಮೇಲೆ ಕಂಪ್ಲೀಟಾಗಿ ನೀರು ಬತ್ತಿ ಹೋದ್ಮೇಲೆ ರೈಸ್ ಬೆಂದ ಮೇಲೆ ಹಾಕಲಿಕ್ಕೆ ಕಷ್ಟ. ಹಾಗಾಗಿ ಹೇಳೋದು ನಾನು. ಓಕೆ, ಮೆಲ್ಲನೆ ಮೇಲಿಂದ ಮೇಲೆ ಈ ರೀತಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಇವಾಗ ಮುಚ್ಚಿಡೋಣ. ಸ್ವಲ್ಪ ಹೊತ್ತು ದಮ್ ಬರಲಿ, ಆಮೇಲೆ ರೈಸ್ ರೆಡಿ ಆಗುತ್ತೆ. ಓಕೆ, ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ಇವಾಗ ರೈಸ್ ಪರ್ಫೆಕ್ಟಾಗಿ ಬೆಂದಿದೆ. ಸ್ವಲ್ಪ ತಿಂದು ನೋಡಿದರೆ ಆಯಿತು, ಗೊತ್ತಾಗುತ್ತೆ ನಿಮಗೆ. ಉಳಿದ ಆನಿಯನ್ ಅದೆಲ್ಲ ಉಂಟು ನೋಡಿ, ಅದನ್ನು ಕೂಡ ಇವಾಗ ಇದರ ಮೇಲೆ ಹಾಕ್ತಾ ಇದ್ದೀನಿ ನಾನು. ಎಲ್ಲವನ್ನು ಹಾಕಿ ಮುಚ್ಚಿ ಇದನ್ನು ಕೆಳಗಡೆ ಇಡಿಸಿ ಬಿಡೋಣ. ಬೇಕಿದ್ರೆ ನೀವು ಇದಕ್ಕೆ ಮೇಲ್ಗಡೆದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು. ಇದಕ್ಕೆ ನಾನು ಒಳ್ಳೆ ಚಿಕನ್ ಗ್ರೇವಿ ಮಾಡೋದ್ರಿಂದ ಇದಕ್ಕೆ ನಾನು ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲಿಕ್ಕೆ ಹೋಗಲ್ಲ. ಓಕೆ, ಇಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್, 1 ಚಮಚದಷ್ಟು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಅರಶಿನ ಪೌಡರ್ ಹಾಗೂ ಉಪ್ಪು ಹಾಗೂ 2 ಚಮಚದಷ್ಟು ಮೊಸರು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇದನ್ನೇನು ಮ್ಯಾರಿನೇಟ್ ಮಾಡಲಿಕ್ಕೆ ತುಂಬ ಹೊತ್ತು ಇಡಬೇಕಂತ ಇಲ್ಲ. ಮಸಾಲ ರೆಡಿ ಆಗೋ ತನಕ ಇದು ಮ್ಯಾರಿನೇಟ್ ಆಗಲಿ. ಒಂದು 5 ನಿಮಿಷ 10 ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಸಾಕು ಇದು. ಓಕೆ, ಒಂದು ಅಗಲವಾದ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು. ಇದಕ್ಕೆ ನಾನು ಉದ್ದವಾಗಿ ಕಟ್ ಮಾಡಿದ ಒಂದು 3 ನೀರುಳ್ಳಿಯನ್ನು ಹಾಕಿ ಕೆಂಪಾಗುವವರೆಗೂ ಫ್ರೈ ಮಾಡ್ತೀನಿ. ಚೆನ್ನಾಗಿ ಕೆಂಪಾದ ಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟು ನೋಡಿ, ಅದನ್ನು ಹಾಕಿ ಒಂದು 5 ನಿಮಿಷ ಈ ಚಿಕನನ್ನು ಹೈ ಫ್ಲೇಮಲ್ಲೇ, ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಎಣ್ಣೆ ಹಾಗೂ ನೀರುಳ್ಳಿಯಲ್ಲಿ ಚಿಕನ್ ಒಳ್ಳೆ ರೀತಿ ಫ್ರೈ ಆಗಬೇಕು. ಇವಾಗ ನೋಡಿ ಚಿಕನ್ ಕಂಪ್ಲೀಟ್ ಸ್ವಲ್ಪ ಫ್ರೈ ಆಗಿದೆ, ಕಲರೆಲ್ಲ ಚೇಂಜ್ ಆಗಿದೆ, ನೋಡ್ಬೋದು ನೀವು. ಈ ಟೈಮಲ್ಲಿ ಇದನ್ನು ತೆಗೆದು ಸಪ್ರೇಟಾಗಿ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಅದೇ ಪಾತ್ರೆಯಲ್ಲಿ ಮತ್ತೊಮ್ಮೆ ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಹಾಕಿ ಇದಕ್ಕೆ ಇಡೀ ಗರಂ ಮಸಾಲೆಯನ್ನು ಸ್ವಲ್ಪ ಗುದ್ದಿದ್ದೀನಿ, ಇದನ್ನು ಜಜ್ಜಿ ಹಾಕಿದ್ದೀನಿ ಅಷ್ಟೇ, ಕ್ರಷ್ ಮಾಡಿದ್ದೀನಿ. ಜಾವಿತ್ರಿ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಕ್ರಷ್ ಮಾಡಿದ್ದೀನಿ. ಸ್ವಲ್ಪ ಬಡಿ ಶೇಪ್ ಕೂಡ ಸೇರಿಸಿದ್ದೀನಿ. ಇವಾಗ ಇದಕ್ಕೆ
ಒಣ ಮಸಾಲ ಹಾಕಲಿಕ್ಕುಂಟು. 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಆಮೇಲೆ ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು, ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನಷ್ಟು, ಇಷ್ಟನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಮಸಾಲ ಕಪ್ಪು ಮಾಡಲಿಕ್ಕೆ ಹೋಗಬೇಡಿ ನೋಡಿ, ಜಸ್ಟ್ ಸ್ವಲ್ಪ ಅಲ್ಲಾಡಿಸಿ ಇದಕ್ಕೆ 4 ದೊಡ್ಡ ಸೈಜ್ ನೀರುಳ್ಳಿಯನ್ನು ಗ್ರೈಂಡ್ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕುಂಟು. ಗ್ಯಾಸನ್ನು ನಾನು ಫಾಸ್ಟಲ್ಲೇ ಇಟ್ಟಿದ್ದೀನಿ. ಓಕೆ, ನೀರುಳ್ಳಿ ಇಲ್ಲಿ ಫ್ರೈ ಆಗ್ತಾ ಇರುವಾಗಲೇ ಇದಕ್ಕೇನು ಮಾಡ್ತೇನೆ ಅಂದರೆ, ನಾವು ಅವಾಗ ಚಿಕನ್ ಫ್ರೈ ಮಾಡಿದ್ವಿ ನೋಡಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಅಥವಾ ಅದರ ಕೊಬ್ಬಿನ ಅಂಶ ಬಿಟ್ಟಿರುತ್ತಲ್ವ, ಅದನ್ನು ಹಾಕಿ ಕೂಡ ಜೊತೆಗೆ ಇದನ್ನು ಫ್ರೈ ಮಾಡ್ತೀನಿ. ಇದರಿಂದ ಇದರ ಮಸಾಲ ಒಳ್ಳೆ ರೀತಿ ಟೇಸ್ಟ್ ಬರುತ್ತೆ ನೋಡಿ. ಸ್ವಲ್ಪ ಮಸಾಲ ಫ್ರೈ ಆಗಿದ್ದೆ, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಒಳ್ಳೆ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಎಣ್ಣೆ ಅಂಶ ಸ್ವಲ್ಪ ಕಮ್ಮಿ ತಿನ್ನೋರಾದರೆ ಇದನ್ನೆಲ್ಲ ಹಾಕಬೇಕಂತ ಇಲ್ಲ. ಓಕೆ, ಒಳ್ಳೆ ರೀತಿ ಮಸಾಲ ಫ್ರೈ ಆಗಬೇಕು ಆಯಿಲಲ್ಲೇ ನೋಡಿ, ಚೆನ್ನಾಗಿ ಆಯಿಲ್ ಬಿಡಬೇಕು. ಆಮೇಲೆ ಇದಕ್ಕೆ 4 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಮಸಾಲ ನಾವು ತುಂಬ ಒಳ್ಳೆ ರೀತಿ ಫ್ರೈ ಮಾಡಲಿಕ್ಕುಂಟು. ನಾನು 10ರಿಂದ 15 ನಿಮಿಷ ಮಸಾಲ ಫ್ರೈ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಇಲ್ಲಿ, ಹಾಗಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈ ಮಸಾಲ ಪೂರ್ತಿಯಾಗಿ ಮಿಕ್ಸ್ ಆಗೋವರೆಗೂ, ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ. ಇವಾಗ ಮಸಾಲ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ, ಒಳ್ಳೆ ರೀತಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ನಾವೇನು ಮಾಡಬೇಕು, ಚಿಕನನ್ನು ಆ್ಯಡ್ ಮಾಡಬೇಕು ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಇದಕ್ಕೆ. ಓಕೆ, ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಇದು ಸ್ವಲ್ಪ ಡ್ರೈ ಅಂತ ಅನಿಸುತ್ತಲ್ವ, ಹಾಗಾಗಿ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಸೇರಿಸಿ, ಜಾಸ್ತಿ ಬೇಡ ಸೇರಿಸೋದು, ಯಾಕಂದರೆ ಇಲ್ಲಿ ನಮಗೆ ತೆಳುವಾದ ಗ್ರೇವಿ ಮಾಡಲಿಕ್ಕಿಲ್ಲ. ಇದಕ್ಕೆ ನಾನು 1 ಕಪ್ಪಷ್ಟು ನೀರನ್ನು ಸೇರಿಸ್ತೀನಿ ಹಾಗೂ ಇದನ್ನು ಲೋ ಫ್ಲೇಮಲ್ಲಿ ಮುಚ್ಚಿಡ್ತೀನಿ. ಓಕೆ, ಇವಾಗ ನೋಡಿ, ವಾವ್, ಮಧ್ಯದಲ್ಲಿ ನಾವು ಚಮಚ ಹಾಕಿ ಕರೆಕ್ಟಾಗಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಇವಾಗ ಇದು ಪರ್ಫೆಕ್ಟಾಗಿ ಬಂದಿದೆ, ಇಷ್ಟೇ ಬರಬೇಕು. ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ, ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಸ್ವಲ್ಪ ಲಿಂಬೆ ರಸವನ್ನು ಮೇಲ್ಗಡೆಯಿಂದ ಇವಾಗ ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ಆಫ್ ಮಾಡುವ ಟೈಮಿಗೆ ಲಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸನ್ನು ಇವಾಗ ಆಫ್ ಮಾಡಿ. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ನೋಡಿ. ತುಂಬ ಚೆನ್ನಾಗಾಗುತ್ತೆ, ಬಾಯಲ್ಲಿ ನೀರು ಬರ್ತಾ ಉಂಟಲ್ವ, ಅಷ್ಟು ಟೇಸ್ಟಾಗಿರುತ್ತೆ. ರೈಸ್ ನೋಡ್ಬೋದು ನೀವು ಎಷ್ಟೊಂದು ಬಿಡುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಓಕೆ, ಇವಾಗ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ರೈಸ್ ಪರ್ಫೆಕ್ಟಾಗಿ ಬಂದಿದೆ ಹಾಗೂ ಅದರೊಂದಿಗೆ ಈ ಚಿಕನ್ ಗ್ರೇವಿ ಅಂತೂ ಸೂಪರ್ ಆಗುತ್ತೆ. ಜಸ್ಟ್ ನೀವು ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದಲ್ವಾ. ಓಕೆ, ಯಾವುದಾದ್ರೂ ಫಂಕ್ಷನ್ ಇದೆ ಆದರೆ ಮನೆಯಲ್ಲಿ, ಅಥವಾ ಕ್ಯಾಂಟೀನ್, ಹೋಟೆಲ್ ಈ ರೀತಿ ಇದೆ ಆದರೆ ಈ ರೀತಿ ಒಮ್ಮೆ ನೀವು ಗ್ರೇವಿ ಎಲ್ಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ.